ನಮಸ್ಕಾರ. ಬದನೆಕಾಯಿ ಬಜ್ಜಿ ಮಾಡೋ ವಿಧಾನವನ್ನು ತಿಳಿಯೋಣ. ಮೊದಲು ಜಾರಿಗೆ ಮೆಣಸಿನಕಾಯಿ, ಪುದೀನ, ಕರಿಬೇವು, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು ಎಲ್ಲವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಬದನೆಕಾಯಿಯನ್ನು ರೌಂಡಾಕಾರದಲ್ಲಿ ಪದರಿನ ಆಕಾರದಲ್ಲಿ ಕಟ್ಟು ಮಾಡಿಕೊಳ್ಳಿ. ನೀರಿಗೆ ಉಪ್ಪು ಸೇರಿಸಿ ಹೆಚ್ಚಿರುವ ಬದನೆಕಾಯಿ ಅದರಲ್ಲಿ ಹಾಕಿ. 1 ಕಪ್ಪು ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅಜವಾನದ ಕಾಳು, 1 ಸ್ಪೂನ್ ಮೊಸರು, 1 ಸ್ಪೂನ್ ಖಾರದ ಪುಡಿ, ನೀರನ್ನು ಹಾಕಿ ಹಿಟ್ಟನ್ನು ಹದವಾಗಿ ಕಲಸಬೇಕು. ಬದನೆಕಾಯಿಯನ್ನು ನೀರಿನಿಂದ ಹೊರಗಡೆ ತೆಗೆಯಿರಿ. ರುಬ್ಬಿಕೊಂಡ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸಿರಿ. ಆ ಮಸಾಲೆಯನ್ನು ಬದನೆಕಾಯಿ ಒಳಗೆ ತುಂಬಿಕೊಳ್ಳಿ. ಒಂದು ಬಾಂಡಲೆಗೆ ಎಣ್ಣೆಯನ್ನು ಕಾಯಲು ಇಡಿರಿ. 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಿಟ್ಟಿನಲ್ಲಿ ಹಾಕಿ ಕಲಿಸಿರಿ. ಸ್ವಲ್ಪ ಅಡಿಗೆ ಸೋಡಾ. ಮಸಾಲೆ ತುಂಬಿದ ಬದನೆಕಾಯಿಯನ್ನು ಹಿಟ್ಟಿನಲ್ಲಿ ಅದ್ದಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿರಿ. ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಿ. ರುಚಿಕರವಾದ ಬದನೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿಯ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.